morning to all of you. Welcome back to Digital Learning, Department of Collegiate Education. I am Smita, working as Assistant Professor of Commerce at Government First Grade College for Women, Tumkur. Dear students, in this video, I am going to explain about the stranger to consideration and stranger to contract, exceptions to this rule. This is the topic comes under the paper entitled Business Law, which is prescribed for 6M BCom students. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ಈ ಪರಿಗಣನೆಗೆ ಅಪರಿಚಿತರು ಅಂತ ಹೇಳ್ತೀವಿ, ಸ್ಟ್ರೇಂಜರ್ ಅಂತ ಹೇಳ್ತೀವಿ. ಹಾಗಾದ್ರೆ ಪರಿಗಣನೆಗೆ ಅಪರಿಚಿತರು ಮತ್ತು ಒಪ್ಪಂದಕ್ಕೆ ಅಪರಿಚಿತರು, ಇದರ ಬಗ್ಗೆ ಇರ್ತಕ್ಕಂಥ ವಿನಾಯಿತಿಗಳು, ಈ ಒಂದು ಕಾಯ್ದೆಗೆ ಇರುವ ಒಂದು ವಿನಾಯಿತಿಗಳ ಬಗ್ಗೆ ವಿವರಣೆಯನ್ನ ನೀಡ್ತಾ ಇದ್ದೇನೆ. ಸೊ ಸ್ಟ್ರೇಂಜರ್ ಟು ಕನ್ಸಿಡರೇಷನ್ ಅಂಡ್ ಸ್ಟ್ರೇಂಜರ್ ಟು ಕಾಂಟ್ರಾಕ್ಟ್ ಅದನ್ನ ಇಲ್ಲಿ ಪ್ರೈವೇಟಿ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಆಸ್ ಪರ್ ದ ಲಾ ಆಫ್ ಕಾಂಟ್ರಾಕ್ಟ್, ಎ ಪರ್ಸನ್ ಮೇ ಬಿ ಎ ಸ್ಟ್ರೇಂಜರ್ ಟು ದಿ ಕನ್ಸಿಡರೇಷನ್ ಬಟ್ ಹಿ ಶುಡ್ ನಾಟ್ ಬಿ ಎ ಸ್ಟ್ರೇಂಜರ್ ಟು ದಿ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಲಾ ಪ್ರಕಾರ ನಾವೇನ್ ಹೇಳ್ತೀವಿ ಅಂದ್ರೆ, ಯಾವುದೇ ಒಬ್ಬ ಪರ್ಸನ್ ಏನಿದಾನೆ ಅಪರಿಚಿತವಾದ ವ್ಯಕ್ತಿ ಆಗಿರ್ಬೇಕು, ಏನು ಕನ್ಸಿಡರೇಷನ್ಗೆ ಅಪರಿಚಿತ ಆಗಿರ್ಬೋದು ಅಲ್ವಾ. ಇಲ್ಲಿ ನಿಮ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಬ್ಬ ಕನ್ಸಿಡರೇಷನ್ಗೆ ಅಪರಿಚಿತ ವ್ಯಕ್ತಿ ಆದ್ರೂ ಸಹ ಅವನ ಹಣವನ್ನ ಕೊಡ್ಬೋದು, ಒಬ್ಬ ಸ್ಟ್ರೇಂಜರ್ ಟು ದಿ ಕನ್ಸಿಡರೇಷನ್ ಆಗ್ಬೋದು. ಬಟ್ ಇಲ್ಲೇನ್ ಹೇಳ್ತೀವಿ ರೂಲ್ ಪ್ರಕಾರ, ಈ ಶುಡ್ ನಾಟ್ ಬಿ ಎ ಸ್ಟ್ರೇಂಜರ್ ಟು ದಿ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಆದ್ರೆ ಕಾಂಟ್ರಾಕ್ಟ್ಗೆ ಅವ್ನು ಸ್ಟ್ರೇಂಜರ್ ಆಗಿರಬಾರ್ದು, ಅಂದ್ರೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ. ಇವಾಗ ಕಾಂಟ್ರಾಕ್ಟ್ ಇರೋದು ಏನ್ ಬಿ, ಆದ್ರೆ ಸಿ ಆ ಮಧ್ಯದಲ್ಲಿ ಅವ್ನು ಸಿ ಎಂಟರ್ ಆಗ್ತಾನೆ, ಸಿ ಏನಾದ್ರು ಒಂದು ಕೇಸ್ ಆಗ್ತಾನೆ, ಇನ್ನೇನೋ ಸಮಸ್ಯೆಗಳಾಯ್ತು ಅಂದ್ರೆ ಸಿ ಕೇಸ್ ಆಗ್ತಾನೆ. ಆದ್ರೆ ಹಾಕಬಹುದು ನೋಡಿ, ಕೆಲವು ಸಂದರ್ಭಗಳಲ್ಲಿ ಹಾಕಬಹುದು. ಆದ್ರೆ ನಾವಿಲ್ಲೇನ್ ಹೇಳ್ತೀವಿ, ರೂಲ್ ಪ್ರಕಾರ ಹಾಕಬಾರ್ದು ಅಂತ ಹೇಳ್ತೀವಿ. ಬಟ್ ಸಮ್ ಎಕ್ಸ್ಟೆಂಟ್ ಆ ಒಂದು ಸಂದರ್ಭದಲ್ಲಿ ಕೆಲವು ಹಾಕಬಹುದು. ಅದಕ್ಕೆ ಯಾವ ಯಾವ ಅಪವ್ಯಯಗಳಿದೆ ಅಥವಾ ಅದಕ್ಕೆ ಯಾವ ಯಾವ ಒಂದು ವಿನಾಯಿತಿಗಳಿದೆ ಅನ್ನೋದನ್ನ ನೋಡೋಣ ನಾವಿಲ್ಲಿ. ಅಂದ್ರೆ ಇಲ್ಲಿ ನೋಡಿ, ಯಾರೇ ಒಬ್ಬ ಪರ್ಸನ್ ನೋಡಿ, ಕಾಂಟ್ರಾಕ್ಟ್ ಅನ್ನೋದೇನಾಗುತ್ತೆ, ಇಬ್ಬರ ನಡುವೆ ಇದ್ದಂತ ಸಂದರ್ಭದಲ್ಲಿ ಇನ್ನೊಬ್ಬ ಯಾರೋ ಥರ್ಡ್ ಪರ್ಸನ್, ಥರ್ಡ್ ಪರ್ಸನ್ ಬಂದ್ಬಿಟ್ಟು ಆ ಕಾಂಟ್ರಾಕ್ಟ್ಗೆ ಕೇಸ್ ಆಗ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಓನ್ಲಿ ಪಾರ್ಟೀಸ್ ಟು ಎ ಕಾಂಟ್ರಾಕ್ಟ್ ಮೇ ಸ್ಯೂ ಅಂಡ್ ಮೇ ಬಿ ಸ್ಯೂಡ್ ಆನ್ ದಟ್ ಕಾಂಟ್ರಾಕ್ಟ್ ಅಂತೇಳಿ. ಪಾರ್ಟೀಸ್ ಮಾತ್ರ, ಇವಾಗ ಎ ಅಂಡ್ ಬಿ ನಡುವೆ ಕಾಂಟ್ರಾಕ್ಟ್ ಇದೆ ಅಂದ್ರೆ ಎ ಕೇಸ್ ಹಾಕ್ಬೋದು ಅಥವಾ ಬಿ ಕೇಸ್ ಹಾಕ್ಬೋದು, ಪಾರ್ಟೀಸ್ ಮಾತ್ರ ಕೇಸ್ ಹಾಕ್ಬೋದು ಅಂತ ಹೇಳ್ತೀವಿ ನಾವು. ಅಂದ್ರೆ ದಿಸ್ ರೂಲ್ ಅನ್ನೇ ನಾವಿಲ್ಲಿ is known as the doctrine of probity of contract, which means relationship subsisting between the parties who have entered into contractual obligations ಅಂತೇಳಿ. ಅಂದ್ರೆ ಇಲ್ಲಿ ಅದಕ್ಕೆ ಇಲ್ಲಿ ನಾವು probity of contract ಅಂತೇಳಿ, ಆ ರಿಲೇಶನ್ಶಿಪ್ ಏನಿರುತ್ತೆ ಅಂದ್ರೆ ಇಲ್ಲಿ ಆ ರಿಲೇಶನ್ಶಿಪ್ ಸಬ್ಸಿಸ್ಟಿಂಗ್ ಬಿಟ್ವೀನ್ ದ ಪಾರ್ಟೀಸ್ ಹೂ ಹ್ಯಾವ್ ಎಂಟರ್ ಇನ್ ಟು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್. ಯಾರು ಒಂದು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಇದೆ, ಯಾರ ನಡುವೆ ಕಾಂಟ್ರಾಕ್ಟ್ ಇದೆ, ಇರ್ತಕ್ಕಂಥ ಕಾಂಟ್ರಾಕ್ಟ್ ಯಾವ ನಡುವೆ ಇದೆ, ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರಿಗೆ ಸಮಸ್ಯೆ ಆದಾಗ ಅವನು ಆ ಪಾರ್ಟಿಯ ತನ್ನ ಎಗೇನ್ಸ್ಟ್ ಪಾರ್ಟಿ ಏನಿರ್ತಾನೆ ಅವ್ರ ವಿರುದ್ಧ ಕೇಸ್ ಹಾಕ್ಬೋದು. ಅದಕ್ಕೆ ಇಲ್ಲಿ ನಾವು ಡಾಕ್ಟರಿನ್ ಆಫ್ ಪ್ರೈವೇಟಿ ಅಂತ ಹೇಳ್ತೀವಿ, ಅಥವಾ ಪ್ರೈವೇಟಿ ಆಫ್ ಕಾಂಟ್ರಾಕ್ಟ್ ಅಂತಾನು ಹೇಳ್ತೀವಿ ನಾವು ಅದನ್ನ. ಅದರಲ್ಲಿ ಇಟ್ ಇಂಪ್ಲೈಸ್ that is a mutuality of will and creates a legal bond or tie between the parties to contract. ನೋಡಿ, legal relationship ಅಂತ ಇರುತ್ತೆ. Person who is not a party to contract cannot, even though the contract may be for his benefit, and such person is known as stranger to the contract. ಅಂದ್ರೆ ಇಲ್ಲೇನಪ್ಪ ಅಂದ್ರೆ stranger to the contract ಅಂದಾಗ ಯಾರು, a person who is not a party to a contract. ನೋಡಿ, ಅಲ್ಲಿ ಕಾಂಟ್ರಾಕ್ಟ್ ಇರೋದು ಎ ಅಂಡ್ ಬಿ ನಡುವೆ, ಅವನ್ ಪಾರ್ಟಿನೇ ಅಲ್ಲ. ಕೆನಾಟ್ ಈವನ್ ದೋ ದ ಕಾಂಟ್ರಾಕ್ಟ್ ಮೇ ಬಿ ಫಾರ್ ಹಿಸ್ ಬೆನಿಫಿಟ್, ಅವನ್ಗದು ಕೆಲವು ಸಂದರ್ಭದಲ್ಲಿ ಅವ್ನ ಬೆನಿಫಿಟ್, ಅವನಿಗೆ ವೈಯಕ್ತಿಕವಾಗಿ ಬೆನಿಫಿಟ್ ಆಗದೇನೂ ಇರ್ಬೋದು, ಬಟ್ ಆದ್ರೂ ಸಹ ಅವನು ಕೇಸ್ ಆಗ್ತಾನೆ. ಅಂಡ್ ಸಚ್ ಪರ್ಸನ್ ಈಸ್ ನೋನ್ ಆಸ್ ಸ್ಟ್ರೇಂಜರ್ ಟು ದಿ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಅವನು ಒಬ್ಬ ಸ್ಟ್ರೇಂಜರ್ ಆದವನು ಕ್ಲೈಮ್ ಮಾಡ್ಕೋಬಹುದು. ಯಾಕೆಂದ್ರೆ ರೂಲ್ ಪ್ರಕಾರ ಏನ್ ಹೇಳ್ತಾರೆ, ಪಾರ್ಟೀಸ್ ಮಾತ್ರನೇ ಕೇಸ್ ಹಾಕ್ಬೋದು, ಯಾವ್ದೋ ಒಬ್ಬ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಅದನ್ನ ಕ್ಲೈಮ್ ಮಾಡೋದಕ್ ಆಗೋದಿಲ್ಲ. ಆದರೂ ಈ ಒಂದು ರೂಲ್ ಏನಿದೆ, ಎಕ್ಸೆಪ್ಷನ್ ಟು ದಿಸ್ ರೂಲ್ ಅಂತ ಹೇಳ್ತೀವಿ. ಕೆಲವು ಪಾರ್ಟೀಸ್ ಮಾತ್ರನೇ ಕೇಸ್ ಹಾಕ್ಬೇಕು ಅಂತಿಲ್ಲ, ಥರ್ಡ್ ಪರ್ಸನ್ ಹಾಕ್ಬಹುದು. ಯಾವ್ಯಾವ ಎಕ್ಸೆಪ್ಷನ್ಸ್ ಅನ್ನೋದು ನೋಡೋದಾದ್ರೆ, ಬೆನಿಫಿಷಿಯರಿ ಇನ್ ಎ ಟ್ರಸ್ಟ್ ಆರ್ ಚಾರ್ಜ್ ಅಂತ. ಟ್ರಸ್ಟ್ ಇಸ್ ಎ ಲೀಗಲ್ ಡಾಕ್ಯುಮೆಂಟ್
that creates a trust, giving a person or organization the right to manage money or the property for some purpose. So for some one purpose. ಇಲ್ಲೇನಪ್ಪ ಅಂದ್ರೆ ನೋಡಿ, ಏನು ಟ್ರಸ್ಟ್ ಅಂದ್ರೇನು, ಪರ್ಟಿಕ್ಯುಲರ್ ಡಾಕ್ಯುಮೆಂಟ್, ಅದು ಒಂದು ಲೀಗಲ್ ಡಾಕ್ಯುಮೆಂಟ್ ಅಂದ್ರೆ ಒಂದು ಟ್ರಸ್ಟ್ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಪರ್ಸನ್ಗೆ ಒಂದು ರೈಟ್, ಹಕ್ಕನ್ನು ಕೊಟ್ಟಿರ್ತಾರೆ. ನೋಡಿ, ಈ ಒಂದು ಆಸ್ತಿನ ನೀನು ಇದೇ ಪರ್ಪಸ್ಗೆ ಯೂಸ್ ಮಾಡು ಅಂತೇಳಿ. ಅದಕ್ಕೆ ನಾವಿಲ್ಲಿ ಟ್ರಸ್ಟ್ ಅಂತ ಹೇಳ್ತೀವಿ. ನಾವಿಲ್ಲಿ ಟ್ರಸ್ಟ್ ಡೀಡ್ ಅಂತ ಹೇಳಿ. ಅಂದ್ರೆ ಇಲ್ಲಿ ಇನ್ನೊಂದು ಅದರ್ ವರ್ಡ್ಸ್ ಅಲ್ಲಿ ಹೇಳ್ಬೋದು ಅಂದ್ರೆ, sometimes a charge or other interest in some property is created. ನೋಡಿ, ಈ ಪ್ರಾಪರ್ಟಿನ ಪರ್ಟಿಕ್ಯುಲರ್ ಪರ್ಪಸ್ಗೆ ಮಾತ್ರನೇ ಯೂಸ್ ಮಾಡು ಅಂತ ಹೇಳಿರ್ತೀವಿ. is created in favor of some person known as beneficiary. ನೋಡಿ, ಅವನ ನಾವು ಬೆನಿಫಿಷಿಯರಿ ಅಂತ ಹೇಳ್ತೀವಿ. ನೋಡಿ, ಈ ಪ್ರಾಪರ್ಟಿ ಯಾರಿಗೆ ಯೂಸ್ ಮಾಡ್ಬೇಕು, ಅವನಿಗೆ ಮಾತ್ರ ಯೂಸ್ ಮಾಡಬೇಕು. such beneficiary can enforce such right through he is not a party to the contract. ಥ್ರೂ ಅವನು ಪಾರ್ಟಿ ಇಲ್ಲದೆ ಆ ಕಾಂಟ್ರಾಕ್ಟ್ಗೆ ಅವನು ಪಾರ್ಟಿ ಆಗದೆ ಇದ್ರೂ ಸಹ ಅವನು ಆ ಒಂದು ಸಂದರ್ಭದಲ್ಲಿ ಆ ಹಕ್ಕನ್ನ ಕ್ಲೈಮ್ ಮಾಡ್ಬೋದು. ನೋಡಿ, ಪರ್ಟಿಕ್ಯುಲರ್ ಇಲ್ಲಿ ಏನಾಗುತ್ತೆ, ಒಂದು ಟ್ರಸ್ಟ್ ಇದೆ. ಫಾರ್ ಎಕ್ಸಾಂಪಲ್, ಒಬ್ಬನಿಗೆ ತುಂಬಾ ಆಸ್ತಿ ಇರುತ್ತೆ, ಪ್ರಾಪರ್ಟಿ ಇರುತ್ತೆ. ಅವನು ತನ್ನ ಮಗನಿಗೆ ಸ್ವಲ್ಪ ಆಸ್ತಿನ ಬರ್ಕೊಟ್ಟಿರ್ತಾನೆ. ಇನ್ನು ಮಿಕ್ಕಿದ ಪ್ರಾಪರ್ಟಿನ ಯಾವುದೋ ಒಂದು ಅನಾಥಾಶ್ರಮಕ್ಕೆ ಅಂತೇಳಿ ಬರ್ಕೊಟ್ಟಿರ್ತಾರೆ. ಬರ್ಕೊಟ್ಬಿಟ್ಟು ಅದಕ್ಕೊಬ್ಬರು ನೇಮಕವನ್ನ ಮಾಡಿರ್ತಾನೆ. ಇದನ್ನ ಅನಾಥ ಮಕ್ಕಳನ್ನ ನೋಡ್ಕೋ, ಈ ಪ್ರಾಪರ್ಟಿ ನಿಮ್ದೆ, ಅದಕ್ಕಾಗಿ ಕೊಟ್ಟಿದ್ದೀನಿ ಅಂದ್ರೆ, ಆ ಪ್ರಾಪರ್ಟಿ ಏನಕ್ಕೆ ಕೊಟ್ಟಿರೋದು, ಅನಾಥಾಶ್ರಮ ಮಾಡೋದಕ್ಕೆ, ಅಲ್ಲಿ ಬರ್ತಕ್ಕಂಥ ಏನು ಯಾರು ಬರ್ತಾರೆ ಅವ್ರು ನೋಡ್ಕೊಳ್ಳೋದಕ್ಕೆ. ಅವಾಗ ಏನ್ ಮಾಡ್ತಾನೆ, ಇನ್ ಕೇಸ್ ಇವಾಗ ತಂದೆ ಎಕ್ಸ್ಪೈರ್ ಆಗ್ಬಿಡ್ತಾರೆ, ಹೊಟ್ಟೋಗ್ಬಿಡ್ತಾರೆ, ಆಗ ಮಗ ಏನ್ ಮಾಡ್ತಾನೆ, ಬಂದ್ಬಿಟ್ಟು ಆ ಇನ್ನೊಬ್ಬ ಪಾರ್ಟಿ ಇರ್ತಾನಲ್ಲ ಅವನ್ ಹೋಗ್ಬಿಟ್ಟು ಕೇಳ್ತಾನೆ, ನೋಡು ಆ ಪ್ರಾಪರ್ಟಿ ಇದಿಲ್ಲ, ನಂಗೆ ಬಿಟ್ಕೊಡು, ನಂದದು ಅಂತೇಳಿ, ನಮ್ಮ ಅಪ್ಪನ ತಂದೆ ಇರೋದು ನಂದದು, ಕೊಡು ಅಂತ. ಅವಾಗ ಅವನು ಕೊಡೋದಿಲ್ಲ ಅಂತ, ಅವಾಗ ಇವನು ಕೇಸ್ ಹಾಕ್ತಾನೆ. ಆಗ ಈ ಪಾರ್ಟಿ ಯಾರು ಅಂದ್ರೆ ತಂದೆ ಯಾರು ಏನಕ್ಕೆ, ಯಾಕಂದ್ರೆ ಟ್ರಸ್ಟ್ ಮಾಡಿರ್ತಾನೆ, ಬಟ್ ಏನಂದ್ರೆ ಇಲ್ಲಿ ಎಲ್ಲ ಲೀಗಲ್ ಆಗಿರ್ಬೇಕು. ಆ ಪರ್ಟಿಕ್ಯುಲರ್ ಪ್ರಾಪರ್ಟಿನ ಟ್ರಸ್ಟ್ ಡೀಡ್ ಅಂತ ಹೇಳಿ ಮಾಡಿರ್ಬೇಕು. ಆ ಡೀಡನ್ನ ಈ ಒಂದು ಪರ್ಪಸ್ಗೆ, ನೋಡಿ, ಆ ಪರ್ಟಿಕ್ಯುಲರ್ ಆಸ್ತಿಯನ್ನ ಅನಾಥಾಶ್ರಮಕ್ಕಾಗಿನೇ ಬಿಟ್ಕೊಟ್ಟಿದ್ದಾನೆ ಅಲ್ವಾ. ಬಿಟ್ಕೊಟ್ಟಿರೋದ್ರಿಂದ ಈ ಒಂದು ನೋಡಿ, ಆ ಪ್ರಾಪರ್ಟಿ ಅಂದ್ರೆ ಆಕ್ಚುಯಲ್ ಆಗಿ ಸಾಮಾನ್ಯವಾಗಿ ನೋಡಿ, ತಂದೆ ನಂತರ ಯಾರು ಮಗನಿಗೆ ಸೇರ್ಬೇಕಿತ್ತು. ಆದರೂ ಆ ಥರ್ಡ್ ಪರ್ಸನ್ ಅವನು ಇವ್ರ ಮೇಲೆ ಕೇಸ್ ಹಾಕ್ಬೋದು. ಯಾಕೆ ಅಂದ್ರೆ ಆ ಪ್ರಾಪರ್ಟಿನ ಏನಕ್ಕಾಗಿ ಕೊಟ್ಟಿರೋದು, ಈ ಅನಾಥಾಶ್ರಮದಲ್ಲಿರ್ತಕ್ಕಂಥ ಅನಾಥ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಅಂತಾನೆ ಮಾತ್ರ ಕೊಟ್ಟಿರೋದು. ಹಾಗಾಗಿ ಅದನ್ನ ಒಬ್ಬ ನೇಮಕ ಮಾಡಿರ್ತಾನೆ. ನೇಮಕ ಮಾಡ್ಬಿಟ್ಟು ಅವನ ಡ್ಯೂಟಿ ಏನು, ಆ ಒಂದು ಪ್ರಾಪರ್ಟಿಯನ್ನ ಬಂದಿರ್ತಕ್ಕಂಥ ಹಣನ ಒಂದು ಅನಾಥ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗಿ ಯೂಸ್ ಮಾಡ್ಕೋಬೇಕು. ನೋಡಿ, ಆಗ ಈ ಒಂದು ಈಸ್ ಥರ್ಡ್ ಪರ್ಸನ್ ಅವನು ಕ್ಲೈಮ್ ಮಾಡ್ಕೋಬಹುದು. ನೋಡಿ, ಬೆನಿಫಿಷಿಯರಿ, ಅವಾಗ ಅವ್ರೇನಾಗ್ತಾರೆ, ಬೆನಿಫಿಷಿಯರಿ ಆಗ್ತಾನೆ. ಅಂದ್ರೆ ಆ ಪ್ರಾಪರ್ಟಿನ ಉಪಯೋಗಿಸ್ಕೊಂತವನು ಆಗ್ತಾನೆ. ಏನಕ್ಕೆ ಉಪಯೋಗಿಸ್ಕೊಂತ ಇದ್ದಾನೆ, ಅನಾಥಾಶ್ರಮದ ಒಂದು ಅನಾಥ ಜನರಿಗಾಗಿ ಯೂಸ್ ಮಾಡ್ತಾ ಇರ್ತಾನೆ. ಹಾಗಾಗಿ ಅವಾಗ ಅವನು ಈ ಒಂದು ಈಸ್ ಥರ್ಡ್ ಪರ್ಸನ್ ಕ್ಯಾನ್ ಕ್ಲೈಮ್ ಮಾಡಬಹುದು. ನೆಕ್ಸ್ಟ್ ಫ್ಯಾಮಿಲಿ ಸೆಟ್ಲ್ಮೆಂಟ್ ಅಂತ ಹೇಳ್ತೀವಿ. ಕೆಲವು ಟೈಮ್ ಈ ಫ್ಯಾಮಿಲಿ ಸೆಟ್ಲ್ಮೆಂಟ್ ಪ್ರಾಬ್ಲಮ್ಸ್ ಬರುತ್ತೆ. really where a provision is made a partition or family arrangement for maintenance or marriage expenses of female members. ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಫ್ಯಾಮಿಲಿ ಸೆಟ್ಲ್ಮೆಂಟ್ ಅಲ್ಲಿ ಅದರಲ್ಲಿ ಬೇರೆ ಪ್ರಾವಿಷನ್ ಇಸ್ ಮೇಡ್, ಅದಕ್ಕೆ ಪ್ರಾವಿಷನ್ ಅನ್ನ ಕೊಟ್ಟಿರ್ತಾರೆ. ಅದೇ ಪಾರ್ಟಿಷನ್ ಅಂದ್ರೆ ಆಸ್ತಿಯನ್ನ ಪಾರ್ಟಿಷನ್ ಮಾಡ್ಕೋಬೇಕಾದ್ರೆ, ಅಥವಾ ಫ್ಯಾಮಿಲಿ ಅರೇಂಜ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ, ಅಥವಾ ಮೇಂಟೆನೆನ್ಸ್ಗೆ ಆಗಿ ಅಂತ ಹೇಳಿ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿಯನ್ನ ಕೊಟ್ಟಿರ್ತಾರೆ. ಫಾರ್ ಮೇಂಟೆನೆನ್ಸ್ ಆರ್ ಮ್ಯಾರೇಜ್ ಎಕ್ಸ್ಪೆನ್ಸಸ್ ಆಫ್ ಫಿಮೇಲ್ ಮೆಂಬರ್ಸ್ ಅಂತ ಹೇಳ್ತೀವಿ. ಸಚ್ ಮೆಂಬರ್ಸ್ ದೋ ನಾಟ್ ಪಾರ್ಟೀಸ್ ಟು ದ ಅಗ್ರಿಮೆಂಟ್ ಕೆನ್ ಸ್ಯೂ ಆನ್ ದ ಫೂಟಿಂಗ್ ಆಫ್ ದಿ ಅರೇಂಜ್ಮೆಂಟ್. ಈ ಅರೇಂಜ್ಮೆಂಟ್ ಅಂದ್ರೆ ಈ ಅರೇಂಜ್ಮೆಂಟ್ ಮೊದಲೇ ಆಗಿರುತ್ತೆ, ಈ ರೀತಿಯಾಗಿ ಪರ್ಟಿಕ್ಯುಲರ್ ಪ್ರಾಪರ್ಟಿಯನ್ನು ಯೂಸ್ ಮಾಡಬೇಕು ಅಂತ ಹೇಳಿ. ಆಗ ಅದಕ್ಕೆ ಯೂಸ್ ಮಾಡದೇ ಇದ್ದಾಗ ಈ ಒಂದು ಈಸ್ ಎ ಥರ್ಡ್ ಪರ್ಸನ್ ಅವರು ಕೇಸ್ ಹಾಕ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನೋಡಿ, ಫ್ಯಾಮಿಲಿ ಸೆಟ್ಲ್ಮೆಂಟ್. ಈಗ ಏನೋ ಒಬ್ಬ ಮಗ, ಒಬ್ಬ ತಂದೆಗೆ ಒಬ್ಬ ಮಗಳು ಇರ್ತಾರೆ. ಅವನೇನ್ ಮಾಡ್ತಾನೆ, ತನ್ನ ಪ್ರಾಪರ್ಟಿನ ಇಷ್ಟು ಸುಮಾರು ಪ್ರಾಪರ್ಟಿ ಎಲ್ಲ ಮಗನ್ಗೆ ಕೊಡ್ತಾನೆ. ಆದ್ರೆ ಅವ್ನು ಹೇಳಿರ್ತಾನೆ, ಇನ್ನು ನನ್ನ ಮಗಳ ಮದ್ವೆನ ನೀನ್ ಮಾಡ್ಬೇಕು ಅಂತ ಹೇಳಿ ಒಂದು ಕಂಡೀಷನ್ ಹಾಕಿರ್ತಾನೆ. ಕಂಡೀಷನ್ ಹಾಕ್ಬಿಟ್ಟು ಪ್ರಾಪರ್ಟಿ ಎಲ್ಲಾನು ಟ್ರಾನ್ಸ್ಫರ್ ಮಾಡಿರ್ತಾರೆ. ಆಗ ಆಯ್ತು ಅಂತ ಹೇಳಿ ಕಂಡೀಷನ್ ಒಪ್ಕೊಂಡ್ಬಿಟ್ಟು ಇವನ ಆ ಮಗಳ ಮದ್ವೆನ ಮಾಡೋದೇ ಇಲ್ಲ ನೆಕ್ಸ್ಟ್ ಮಗ. ಆಗ ಆ ಮಗಳಿಗೆ ಹೋಗ್ಬಿಟ್ಟು ಇವ್ರ ಮೇಲೆ ಕೇಸ್ ಹಾಕ್ಬೋದು. ಯಾಕೆಂದ್ರೆ ನೋಡಿ, ಈ ಒಂದು ಇಸ್ ಎ ಥರ್ಡ್ ಪಾರ್ಟಿ. ಇಲ್ಲೇನಾಗುತ್ತೆ, ಪ್ರಾಪರ್ಟಿ ತಂದೆದು ಟ್ರಾನ್ಸ್ಫರ್ ಮಾಡಿರೋದು ಮಗನಿಗೆ. ಆದ್ರೂ ಈ ಒಂದು ಈ ಥರ್ಡ್ ಪಾರ್ಟಿ ಅನ್ ಮಗಳು ಹೋಗ್ಬಿಟ್ಟು ಯಾಕೆ ಕೇಸ್ ಹಾಕ್ಬೋದು ಅಂದ್ರೆ, ನೋಡಿ, ಇಲ್ಲಿ ಏನೋ
ಮ್ಯಾರೇಜ್ ಸೆಟ್ಲ್ಮೆಂಟ್ ಅಲ್ಲಿ ಅಂತ ಅಥವಾ ಅಲ್ಲಿ ಮೇಂಟೆನೆನ್ಸ್ಗೆ ಅಥವಾ ಮೇಂಟೆನೆನ್ಸ್ ಆರ್ ಮ್ಯಾರೇಜ್ ಎಕ್ಸ್ಪೆನ್ಸಸ್ ಇಲ್ಲೇ ಹೇಳ್ತಾರೆ ನೋಡಿ. ಮ್ಯಾರೇಜ್ ಎಲ್ಲ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಮ್ಯಾರೇಜ್ ಎಕ್ಸ್ಪೆನ್ಸಸ್ ಎಲ್ಲ ನೀವು ಬೇರ್ ಮಾಡಬೇಕು. ಯಾಕಂದ್ರೆ ಒಂದು ಇರುತ್ತೆ, ಒಂದು ಪ್ರಾಪರ್ಟಿ ಎಷ್ಟು, ಒಂದು 50 ಲಕ್ಷದ ಪ್ರಾಪರ್ಟಿ ಎಷ್ಟು ನೀನು ಟ್ರಾನ್ಸ್ಫರ್ ಮಾಡಿದ್ದೀನಿ, ಅಷ್ಟರಲ್ಲಿ ಒಂದು 10 ಲಕ್ಷನೋ ಅಥವಾ ಎಷ್ಟನ್ನ ನನ್ನ ಮಗಳ ಮದ್ವೆಗೆ ನಿನ್ನ ತಂಗಿ ಮದ್ವೆಗೆ ನೀನು ಖರ್ಚು ಮಾಡಬೇಕು ಅಂತೇಳಿ ಕಂಡೀಷನ್ ಹಾಕಿರ್ತಾನೆ. ಆಗ ನೀನ್ ಮಾಡದೇ ಇದ್ರೆ ಆಗ ಆ ಒಂದು ಏನು ಮಗಳೇನಿರ್ತಲ್ಲ ಹೋಗಿ ಕೇಸ್ ಹಾಕ್ಬೋದು. ಅಂದ್ರೆ ಇನ್ ಕೇಸ್ ನೋಡಿ, ಸಪೋಸ್ ತಂದೆ ಸತ್ತು ಹೋಗ್ಬಿಟ್ರು, ಆಗ ಆ ಒಂದು ಮಗಳು ಹೋಗ್ಬಿಟ್ಟು ತನ್ನ ಒಂದು ಅಣ್ಣನ ವಿರುದ್ಧ ಕೇಸ್ ಹಾಕ್ಬೋದು. ಯಾಕೆಂದ್ರೆ ಅಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಅಲ್ಲಿ ಬರ್ದಿರ್ಬೇಕು, ಆದ್ರೆ ಅದರ್ವೈಸ್ ಮಾಡೋದಕ್ಕೆ ಬರೋದಿಲ್ಲ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಬರ್ದಿರ್ತಾರೆ, ಹೇಳಿರ್ತಾರೆ ನೋಡು, ಕಂಡೀಷನ್ ಹಾಕಿರ್ತಾನೆ, ಒಂದು ವಿಲ್ ಮಾಡಿರ್ತಾನೆ, ಆ ವಿಲ್ಲಲ್ಲಿ ಹೇಳಿರ್ತಾನೆ ಈ ಪರ್ಟಿಕ್ಯುಲರ್ ಇಷ್ಟು ಹಣವನ್ನ ಮದ್ವೆಗೆ ಖರ್ಚು ಮಾಡ್ಬೇಕು ಅಂತ ಹೇಳಿ ಹೇಳಿರ್ತಾನೆ. ಆಗ ಆ ಕೆಲಸನ ಮಾಡದೇ ಇದ್ರೆ ನೋಡಿ, ಆಗ ಈ ಒಂದು ಥರ್ಡ್ ಪಾರ್ಟಿ ಅಂದ್ರೆ ಇಲ್ಲಿ ಪ್ರಾಪರ್ಟಿ ಈ ಒಂದು ತನ್ನ ಮಗನಿಗೆ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡಿದ್ದಾನೆ, ಅದ್ರ ಮಗಳು ಅವಾಗ ಥರ್ಡ್ ಪಾರ್ಟಿ ಆಗ್ತಾರೆ. ಆದರೂ ಸಹ ಇವರು ಸಹ ಹೋಗಿ ಕ್ಲೈಮ್ ಮಾಡ್ಬೋದು. ಮತ್ತೆ ಅದೇ ತರ ನೋಡಿ, ಒಬ್ಬ ತಂದೆ ಏನ್ ಮಾಡಿರ್ತಾನೆ, ತನ್ನ ಒಬ್ಬ ಮಗಳಿರ್ತಾಳೆ, ಸೊ ಇರೋ ಎಲ್ಲ ಪ್ರಾಪರ್ಟಿನ ತನ್ನ ಮಗಳಿಗೆ ಟ್ರಾನ್ಸ್ಫರ್ ಮಾಡಿ ದ ವಿಲ್ಲಲ್ಲಿ ಬರ್ದಿರ್ತಾರೆ, ಇರೋ ಎಲ್ಲಾ ಆಸ್ತಿ ತನ್ನ ಮಗಳಿಗೆ ಹೋಗುತ್ತೆ ಅಂತೇಳಿ. ಆಗ ಒಂದು ಕಂಡೀಷನ್ ಹಾಕಿರ್ತಾನೆ, ಏನಪ್ಪಾ ಅಂದ್ರೆ ನಾನು ಸತ್ತ ನಂತರ ನನ್ನ ಹೆಂಡತಿಯನ್ನ ನೀನ್ ನೋಡ್ಕೋಬೇಕು, ನಿನ್ ತಾಯಿನ ನೀನ್ ನೋಡ್ಕೊಳ್ಳೇಬೇಕು ಅಂತೇಳಿ ಕಂಡೀಷನ್ ಹಾಕ್ಬಿಟ್ಟು ಇರೋ ಪ್ರಾಪರ್ಟಿ ಎಲ್ಲ ಟ್ರಾನ್ಸ್ಫರ್ ಮಾಡಿರ್ತಾನೆ. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಇನ್ ಕೇಸ್ ಅಲ್ಲಿ ಅಂದ್ರೆ ಆ ಪ್ರಾಪರ್ಟಿ ಫುಲ್ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾನೆ, ಕಂಡೀಷನ್ ಏನು ತನ್ನ ತಾಯಿನ ನೋಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ. ಆದ್ರೆ ಸುಮಾರು ವರ್ಷ ನೋಡ್ಕೊಂತಾಳೆ ಮಗಳು, ಆಮೇಲೆ ಆ ತಾಯಿನ ನೋಡ್ಕೊಳಲ್ಲ ಅಂತೇಳಿ ಆಚೆ ಕಳಿಸ್ಬಿಡ್ತಾಳೆ. ಸೊ ಆಗ ಆ ತಾಯಿ ತನ್ನ ಮಗಳ ವಿರುದ್ಧವಾಗಿ ಸಹ ಕೇಸ್ ಹಾಕ್ಬೋದು. ಯಾಕೆಂದ್ರೆ ನೋಡಿ, ಪ್ರಾಪರ್ಟಿ ತಂದೆದು ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡಿರೋದು ಮಗಳಿಗೆ, ಆದ್ರೂ ತಾಯಿ ಮೂರನೇ ಅಂತ ಬರೋದಿಲ್ಲ. ಯಾಕೆಂದ್ರೆ ತಾಯಿ ಕೇಸ್ ಹಾಕ್ಬೋದು. ಯಾಕೆ ಅಂದ್ರೆ ಅಲ್ಲಿ ಕಂಡೀಷನ್ ಇದೆ ನೋಡಿ. ಏನ್ ಕಂಡೀಷನ್ ಹೇಳಿದ್ರು ನೋಡಿ, ನಾನು ಎಲ್ಲಾ ಪ್ರಾಪರ್ಟಿನೂ ನಿನಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ, ಆದ್ರೆ ನೀನು ನಿನ್ನ ತಾಯಿಯನ್ನ ನೀನು ನೋಡ್ಕೋಬೇಕು. ಮೇಂಟೆನೆನ್ಸ್ ನೋಡಿ, ಮೇಂಟೆನೆನ್ಸ್ ಅರೇಂಜ್ಮೆಂಟ್ ಫಾರ್ ಮೇಂಟೆನೆನ್ಸ್, ಅವ್ರ ಮೇಂಟೆನೆನ್ಸ್ ಅಲೋಯನ್ಸ್ ಏನಿದೆ, ಅವ್ರಿಗೆ ಏನೆಲ್ಲ ಖರ್ಚು ಬರುತ್ತೆ, ಊಟ ತಿಂಡಿ ಖರ್ಚೇನ್ ಬರುತ್ತೆ, ಅದೆಲ್ಲ ನೀನು ಬೇರ್ ಮಾಡಬೇಕು ಅನ್ನೋ ಕಂಡೀಷನ್ಗೆ ನಾನು ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲೂ ಸಹ ತಾಯಿ ಹೋಗ್ಬಿಟ್ಟು ತನ್ನ ಮಗಳ ವಿರುದ್ಧವಾಗಿನೇ ಸಹ ಕೇಸ್ ಹಾಕ್ಬೋದು ನೋಡಿ. ಇದು ಫ್ಯಾಮಿಲಿ ಸೆಟ್ಲ್ಮೆಂಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಫ್ಯಾಮಿಲಿನಲ್ಲಿ ಕೆಲವು ಸತಿ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಕೆಲವು ಕಂಡೀಷನ್ಸ್ ಹಾಕ್ಬಿಟ್ಟು ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿರ್ತಾರೆ. ಆ ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕು. ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಇವೊಂದು ಈಸ್ ನಾಟ್ ಎ ಪಾರ್ಟಿ ಟು ದಿ ಕಾಂಟ್ರಾಕ್ಟ್. ಪಾರ್ಟಿ ಆಗಿಲ್ದೇ ಇದ್ರು ಸಹ ಅವರು ಬೇರೆಯವರಾದ್ರೂ ಅದಕ್ಕೆ ಕೇಸನ್ನ ಹಾಕ್ಬೋದು. ದೆನ್ ಅಕ್ನಾಲೆಜ್ಮೆಂಟ್ ಆಫ್ ಪೇಮೆಂಟ್ ಆರ್ ಎಸ್ಟೋಪಲ್ಸ್ ಅಂತ ಹೇಳ್ತೀವಿ. ಇದರಲ್ಲಿ if a contract requires that a party pays a certain amount to a third party and he or she acknowledges it, then it becomes a binding obligation for the party to pay the third party. The acknowledgement can also be implied. ನೋಡಿ, ಇಲ್ಲಿ ಅಕ್ನಾಲೆಜ್ಮೆಂಟ್ ಆಫ್ ಪೇಮೆಂಟ್ ಆರ್ ಎಸ್ಟೋಪಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಒಪ್ಕೊಳ್ಳೋದು ನೋಡಿ, ಇನ್ನೊಬ್ಬರ ಪರವಾಗಿ ನಾನು ಕೊಡ್ತೀನಿ ಅಂತೇಳಿ ಆ ದುಡ್ಡು ಇಸ್ಕೊಂಡು ಒಪ್ಕೊಂಡಿರ್ತೀನಿ, ನಾನು ಕೊಡ್ತೀನಿ ಅಂತೇಳಿ. ಅಂದ್ರೆ ಅದೇ ಹೇಳ್ತಾ ಇರೋದು, ಇಫ್ ಎ ಕಾಂಟ್ರಾಕ್ಟ್ ರಿಕ್ವೈರ್ಸ್ ದಟ್ ಎ ಪಾರ್ಟಿ ಪೇಸ್ ಎ ಸರ್ಟೈನ್ ಅಮೌಂಟ್ ಟು ಥರ್ಡ್ ಪಾರ್ಟಿ. ಕಾಂಟ್ರಾಕ್ಟ್ ಹೇಳ್ತಾ ಇದೆ ಏನಂತ, ಥರ್ಡ್ ಪಾರ್ಟಿಗೆ ನಾನು ಅಮೌಂಟ್ ಅನ್ನ ಕೊಡ್ತೀನಿ ಅಂತೇಳಿ. ಇಲ್ಲದೇ ಹೇಳ್ತಾ ಇರೋದು ನೋಡಿ. ಅದಕ್ಕೆ ನಾವಿಲ್ಲಿ ಅಕ್ನಾಲೆಜ್ಮೆಂಟ್ ಆಫ್ ಪೇಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಒಪ್ಕೊಂಡಿರ್ತಾರೆ, ಏನಕ್ಕಾಗಿ ಹಣ ಇಸ್ಕೊಂಡಿರ್ತಾರೆ, ನಾನು ಇಂಥವ್ರಿಗೆ ದುಡ್ಡು ಕೊಡ್ತೀನಿ ಅಂತೇಳಿ ಹಣನ ಇಸ್ಕೊಂಡಿರ್ತಾರೆ. ಇಲ್ಲೇನಾಗತ್ತೆ, ಒಂದು ಕಾಂಟ್ರಾಕ್ಟ್ ಅಲ್ಲಿ ಪಾರ್ಟಿ ಏನ್ ಅಮೌಂಟ್ ಅನ್ನ ಪೇ ಮಾಡಿದಾನೆ, ಸರ್ಟೈನ್ ಅಮೌಂಟ್ ಅನ್ನ ಏನ್ ಪೇ ಮಾಡಿದಾನೆ ಥರ್ಡ್ ಪಾರ್ಟಿಗೆ, ಈ ಆರ್ಶಿ ಅಕ್ನಾಲೆಜ್ ಮಾಡಿರ್ತಾರೆ, ಆ ಹಣನ ನಾನು ಇವ್ರಿಗೆ ಕೊಡ್ತೀನಿ ಅಂತೇಳಿ ಒಪ್ಕೊಂಡಿರ್ತಾರೆ. ಒಪ್ಕೊಂಡಿದ್ದಾಗ ಕೊಡದೇ ಇದ್ದಂತ ಸಂದರ್ಭದಲ್ಲಿ ದಟ್ ಹಿ ಬಿಕಮ್ಸ್ ಎ ಬೈಂಡಿಂಗ್ ಆಬ್ಲಿಗೇಷನ್ ಫಾರ್ ದ ಪಾರ್ಟಿ ಟು ಪೇ ದ ಥರ್ಡ್ ಪಾರ್ಟಿ. ಬೈಂಡಿಂಗ್ ಆಬ್ಲಿಗೇಷನ್, ಅದನ್ನ ಕೊಡ್ಬೇಕು, ಒಂದು ಜವಾಬ್ದಾರಿ ಅದು. ಅಕ್ನಾಲೆಜ್ಮೆಂಟ್ ಕೆನ್ ಆಲ್ಸೋ ಬಿ ಇಂಪ್ಲೈಡ್ ಅಂತಾನು ಹೇಳ್ಬೋದು ಕೆಲವು ಸಂದರ್ಭದಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೇನಪ್ಪಾ ಅಂದ್ರೆ ಮಿಸ್ಟರ್ ಎಕ್ಸ್ ಗಿವ್ಸ್ ₹10,000 ಟು ಮಿಸ್ಟರ್ ಪಿ ಟು ಪೇ ಮಿಸ್ಟರ್ ವೈ. ಏನಾಗುತ್ತೆ, ಮಧ್ಯದಲ್ಲಿ
ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಇಲ್ಲ ವೈ ಜೊತೆ, ಹಾಗಾಗಿ ಎಕ್ಸ್ ಏನ್ ಮಾಡ್ತಾನೆ 10,000 ರೂಪಾಯಿನ ಪಿಗೆ ಕೊಡ್ತಾನೆ. ಯಾಕೆ ಪಿ ಕೊಡೋದು ಅಂದ್ರೆ ಆ ಪಿ 10,000 ರೂಪಾಯಿನ ವೈಗೆ ಕೊಡ್ಲಿ ಅಂತೇಳಿ ಕೊಟ್ಟಿರ್ತಾರೆ. ಬಟ್ ಇಲ್ಲೇನ್ ಮಾಡ್ತಾನೆ, ಪಿ ಇಸ್ಕೊಂತಾನೆ, ಆಯ್ತು ಅಂತ ಒಪ್ಕೊಂತಾನೆ. ನೋಡಿ, ಮಿಸ್ಟರ್ ಪಿ ಅಕ್ನಾಲಜಸ್ ದ ರಿಸಿಪ್ಟ್ ಆಫ್ ಫಂಡ್ಸ್ ಟು ಬಿ ಪೇಡ್ ಟು ಮಿಸ್ಟರ್ ವೈ. ಆಯ್ತಪ್ಪ, ನೀನ್ 10,000 ರೂಪಾಯಿ ಅಂದ್ರೆ ಅದಕ್ಕೊಂದು ರಿಸಿಪ್ಟ್ ಕೊಟ್ಬಿಡ್ತಾನೆ, ಅಥವಾ ಏನೋ ಒಂದು ಬರ್ಕೊಡ್ತಾನೆ, ಅವಾಗ ನಾನು 10,000 ರೂಪಾಯಿ ಇಸ್ಕೊಂಡಿದ್ದೀನಿ ಅಂತೇಳಿ ಬೇಕಾದ್ರೆ ಇನ್ನು ಅಕ್ನಾಲಜ್ಮೆಂಟ್ ಕೊಡ್ತಾನೆ. ಏನಕ್ಕೆ ಆದ್ರೆ ಎಕ್ಸ್ ಕೊಟ್ಟಿರೋದೇನೋ 10,000 ರೂಪಾಯಿ ಪಿಗೆ ಹಾಕೊಟ್ಟಿರೋದು ವೈ ಕೊಡ್ಲಿ ಅಂತೇಳಿ. ಅದೇ ಈ ಪಿ ಏನ್ ಮಾಡ್ತಾನೆ, ಇಸ್ಕೊಂಬಿಟ್ಟು ವೈ ಕೊಡೋದೇ ಇಲ್ಲ. ನೋಡಿ, however he fails to pay him, then Mr. Y can sue Mr. P for recovery of the amount. ನೋಡಿ, ಅವಾಗ ರಿಕವರಿ ನನಗೆ ಕೊಡೋ ಅಮೌಂಟ್ ಅಂತ ಹೇಳಿ ಈ ವೈ ಕೇಸ್ ಹಾಕ್ಬೋದು. ಅಂದ್ರೆ ಇಲ್ಲಿ ಆಕ್ಚುಲಿ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ಇರೋದು ಯಾರಿಗೆ, ಎಕ್ಸ್ ಗೆ ಮತ್ತೆ ಪಿ ಗೆ. ಇಲ್ಲೇನಾಗುತ್ತೆ, ವೈ ಥರ್ಡ್ ಪರ್ಸನ್ ಆಗ್ತಾರೆ. ಈವನ್ ದೋ ಈಸ್ ಎ ನಾಟ್ ಎ ಪಾರ್ಟಿ ಟು ಎ ಕಾಂಟ್ರಾಕ್ಟ್. ಅದಕ್ಕೆ ನಾವು ಇಲ್ಲಿ ಹೇಳೋದು ನೋಡಿ, ಎಕ್ಸೆಪ್ಷನ್ಸ್ ಟು ದ ರೂಲ್, ದರ್ ಇಸ್ ಸ್ಟ್ರೇಂಜರ್ ಟು ಕನ್ಸಿಡರೇಷನ್ ಅಂಡ್ ಸ್ಟ್ರೇಂಜರ್ ಟು ಕಾಂಟ್ರಾಕ್ಟ್. ನಾನು ಆ ಕಾಂಟ್ರಾಕ್ಟ್ಗೆ ನಾನು ಥರ್ಡ್ ಪರ್ಸನ್ ಸ್ಟ್ರೇಂಜರ್ ಕೇಸ್ ಹಾಕೋಂಗಿಲ್ಲ ಅಂತ ಹೇಳ್ತೀವಿ. ಆದರೆ ಕೆಲವು ಸಂದರ್ಭದಲ್ಲಿ ಹಾಕಬಹುದು. ಯಾವಾಗ ಅಕ್ನಾಲೆಜ್ಮೆಂಟ್ ಆಫ್ ಪೇಮೆಂಟ್ ಆರ್ ಎಸ್ಟೋಪಲ್ಸ್ ಅಂತ ಹೇಳ್ತೀವಿ. ಅವನ ಪರವಾಗಿ ಈ ಹಣವನ್ನ ಇಸ್ಕೊಂಡ್ಬಿಟ್ಟು, ನೋಡಿ ಇಲ್ಲಿ ಎಕ್ಸ್ 10,000 ರೂಪಾಯಿ ಕೊಟ್ಟಿರೋದೇನಕ್ಕೆ ಪಿಗೆ ವೈ ಕೊಡ್ಲಿ ಅಂತ ಹೇಳ್ಬಿಟ್ಟು, ಈ 10,000 ರೂಪಾಯಿ ತಾನೇ ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟು ವೈ ಕೊಡದೇ ಇದ್ರೆ, ಅಮೌಂಟ್ ಅನ್ನ ತಗೊಂಡೋಗ್ಬಿಟ್ಟು ವೈ ಕೊಡದೇ ಇದ್ರೆ, ಆಗ ವೈ ಗೊತ್ತಿರುತ್ತದು ಏನೋ ಇವನು ಇಸ್ಕೊಂಡಿದ್ದಾನೆ ದುಡ್ಡು, ಪಿ ಇಸ್ಕೊಂಡಿದ್ದಾನೆ, ನನಗೆ ಕೊಡ್ತೀನಿ ಅಂತೇಳಿ. ಆಗ ವೈ ಇವನ್ ದೋ ಈಸ್ ಎ ಥರ್ಡ್ ಪರ್ಸನ್ ಆದ್ರೂ ವೈ ಹೋಗ್ಬಿಟ್ಟು ಪಿ ಮೇಲೆ ಕೇಸ್ ಹಾಕ್ಬೋದು. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಆತರ ಆಗತ್ತೆ ನೋಡಿ, ಏನೇನೋ ಒಂದು ನಂಬಿಕೆ ಮೇಲೆ ದುಡ್ಡನ್ನ ಕೊಟ್ಟಿರ್ತಾರೆ, ಆದ್ರೆ ಅವನೇ ಸ್ವಂತಕ್ಕೆ ಖರ್ಚು ಮಾಡ್ಕೊಂಡ್ಬಿಡ್ತಾನೆ, ಕೊಡೋದೇ ಇಲ್ಲ ಇನ್ನೊಬ್ಬರಿಗೆ. ಸೊ ಆ ಒಂದು ಇವನ್ ಆಲ್ಸೋ ಇಟ್ ಇಸ್ ಇಂಪ್ಲೈಡ್ ಅಂತಾನು ಹೇಳ್ತೀನಿ. ಅದಕ್ಕೆ ಕೆಲವು ಸಂದರ್ಭದಲ್ಲಿ ಏನು ಇಂಪ್ಲಾಯ್ಡ್ ಆಗುತ್ತೆ, ಬರ್ಕೊಡ್ಬೇಕು ಅಂತಾನು ಏನಿಲ್ಲ. ಕೆಲವು ಟೈಮ್ ಇಟ್ಸ್ ಆಲ್ಸೋ ಟು ಬಿ ಇಂಪ್ಲಾಯ್ಡ್ ಅಂತೇಳಿ, ಸ್ವಲ್ಪ ಅರ್ಥೈಸಿಕೊಳ್ಳುತ್ತೆ ಅಂತೇಳಿ. ಯಾಕೆಂದ್ರೆ ಇವತ್ತು ನೋಡಿ, ಇವನ್ ಫೋನಲ್ಲಿ ಮಾಡಿದಾಗ, ಫೋನ್ ಕಾಂಟ್ಯಾಕ್ಟ್ ಮಾಡಿದಾಗ ಇವನ್ ರೆಕಾರ್ಡಿಂಗ್ ಅಲ್ಲಿ ಹಾಕಿರ್ತಾನೆ. ಕೆಲವು ಟೈಮು ಅವಾಗ ಗೊತ್ತಿರುತ್ತೆ, ಅವ್ನು ಫೋನಲ್ಲೇ ಹೇಳಿರ್ತಾನೆ, ನೋಡಿ ಇಷ್ಟು 10,000 ನಿಂಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ನೀನು ತಗೊಂಡೋಗ್ಬಿಟ್ಟು ವೈಕ್ ಕೊಡು ಅಂತೇಳಿ. ಹ್ಞೂ ಅಂತೇಳಿ ಒಪ್ಕೊಂಡ್ಬಿಟ್ಟು ಇವನೇನಾದ್ರು ಕೊಡದೇ ಇದ್ರೆ ನೋಡಿ, ಅವಾಗ ಯಾವಾಗ ಪ್ರಾಬ್ಲಮ್ ಆಗತ್ತೆ ಅಂದ್ರೆ, ಇನ್ ಕೇಸ್ ಎಕ್ಸ್ ಏನಾದ್ರು ಎಕ್ಸ್ಪೈರ್ ಆಗೋದ, ಆಗ ಈಗ ವೈ ಎಕ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇನ್ ಕೇಸ್ ಆಮೇಲೆ ಕಾಂಟ್ಯಾಕ್ಟಿಗೆ ಬಂದು ರೆಕಾರ್ಡಿಂಗ್ ಎಲ್ಲ ಆಪ್ಷನ್ ಇರುತ್ತೆ ನೋಡಿ. ರೆಕಾರ್ಡಿಂಗ್ ಇನ್ ಕೇಸ್ ರೆಕಾರ್ಡ್ ಆಗಿರುತ್ತೆ, ಕಾಲ್ ರೆಕಾರ್ಡ್ ಆಗಿರುತ್ತೆ. ಸೊ ಅದನ್ನೇ ಬೇಕಾದ್ರೆ ತಗೊಂಡು ಹೋಗ್ಬಿಟ್ಟು ಇವನ್ ಕೋರ್ಟಲ್ಲಿ ಕ್ಲೈಮ್ ಮಾಡ್ಕೋಬಹುದು. ಇಂಥ ನಂಬರ್ ಅಲ್ಲಿ ರೆಕಾರ್ಡ್ ಆಗಿತ್ತು, ಪಿಗೆ ಇಂಥ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದ, ನನಗೆ ದುಡ್ಡು ಕೊಡು ಅಂತ ಹೇಳಿದ್ದ, ಅದೇ ಕೊಟ್ಟಿಲ್ಲ ನನಗೆ, ಇವನೇ ಖರ್ಚು ಮಾಡ್ಬಿಟ್ಟಿದ್ದಾನೆ ಅಂತೇಳಿ ಕೇಸ್ ಹಾಕ್ಬೋದು. ದೆನ್ ಕಾಂಟ್ರಾಕ್ಟ್ ಎಂಟರ್ಡ್ ಇಂಟು ಥ್ರೂ ಏಜೆಂಟ್ಸ್. ಕೆಲವು ಟೈಮ್ ಏಜೆಂಟ್ಸ್ ಮುಖಾಂತರ ಸಹ ಕಾಂಟ್ರಾಕ್ಟ್ಸ್ ಅನ್ನ ನಾವು ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ಕಾಂಟ್ರಾಕ್ಟ್ಸ್ ವಿಚ್ ಆರ್ ಎಂಟರ್ಡ್ ಇಂಟು ಬೈ ದ ಏಜೆಂಟ್ ಆನ್ ಬಿಹಾಫ್ ಆಫ್ ದ ಪ್ರಿನ್ಸಿಪಲ್ ಕೆನ್ ಬಿ ಎನ್ಫೋರ್ಸ್ಡ್ ಬೈ ದ ಪ್ರಿನ್ಸಿಪಲ್ ಈವನ್ ದೋ ಹಿ ಇಸ್ ನಾಟ್ ಎ ಪಾರ್ಟಿ ಟು ದಿ ಕಾಂಟ್ರಾಕ್ಟ್. ನೋಡಿ, ಇವಾಗಲೂ ಕೆಲವು ಸಂದರ್ಭದಲ್ಲಿ ನೋಡಿ, ಥ್ರೂ ಏಜೆಂಟ್ಸ್ ಮುಖಾಂತರ ಸಹ ನಾವು ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬಹುದು. ಅಂದ್ರೆ ಇಲ್ಲೇನಪ್ಪ ಅಂದ್ರೆ, ಕೆಲವು ಟೈಮು ಈ ಪ್ರಾಪರ್ಟಿ ಇವತ್ತು ಎಷ್ಟೋ ನೋಡಿ, ಪ್ರಾಪರ್ಟಿ ಯಾರ್ದೋ ಬೇರೆ ಅವ್ರದ್ದು, ಮಧ್ಯದಲ್ಲಿ ಏಜೆಂಟ್. ಯಾಕೆಂದ್ರೆ ಇವತ್ತು ಏಜೆಂಟ್ ಕಮಿಷನ್ ಏಜೆಂಟ್ಸ್ ಇವತ್ತು ಸುಮಾರು ಅದರದ್ದು ಪ್ರಾಪರ್ಟಿ ಇಲ್ಲಿ ಏನ್ ಬರುತ್ತೆ, ರಿಯಲ್ ಎಸ್ಟೇಟ್ ಅಲ್ಲಿ ಏನ್ ಬರುತ್ತೆ, ಸುಮಾರು ಜನ ಈ ಒಂದು ಬಿಸಿನೆಸ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೀಡಿಯೇಟರ್ ಇವನು, ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಇರುತ್ತೆ, ಏಜೆಂಟಿಗೆ ಕಾಂಟ್ಯಾಕ್ಟ್ ಇರುತ್ತೆ, ಒರಿಜಿನಲ್ ಪ್ರಾಪರ್ಟಿ ಓನರ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅವನು ಇಂಥ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿನ ನಾನು ಸೇಲ್ ಮಾಡಬೇಕು ಅಂತಿದ್ದೀನಿ ಅಂತೇಳಿ ಜೆರಾಕ್ಸ್ ಡಾಕ್ಯುಮೆಂಟ್ಸ್ ಅನ್ನ ಒಬ್ಬ ಏಜೆಂಟಿಗೆ ಕೊಟ್ಟಿರ್ತಾನೆ. ಸೊ ಅವನು ಹೋಗ್ಬಿಟ್ಟು ಯಾರು ಪರ್ಚೇಸ್ ಮಾಡ್ಕೋಬೇಕು ಅಂತಿದ್ದಾನೆ ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ಸ್ ಮಾಡ್ತಾನೆ. ನೋಡಿ, ಈ ಒಂದು ಈಸ್ ಎ ಥರ್ಡ್ ಪರ್ಸನ್. ಇಲ್ಲೇನು ಅಂದ್ರೆ ಪ್ರಾಪರ್ಟಿ ಓನರೇ ಯಾರೋ ಬೇರೆ, ಆದ್ರೆ ಅದನ್ನ ಕೊಂಡ್ಕೊಂತಿರೋನೇ ಯಾರೋ ಬೇರೆ, ಆದ್ರೆ ಮಧ್ಯದಲ್ಲಿ ಯಾರೋ ವಾಸ್ ಎ ಏಜೆಂಟ್. ನೋಡಿ, ಏಜೆಂಟ್ ಆದ್ರೂ ಸಹ ಕೆಲವು ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಕೆಲವು ಸತಿ ಅಗ್ರಿಮೆಂಟ್ ಆಗಿರುತ್ತೆ, ಇಷ್ಟಕ್ಕೆ ಸೇಲ್ ಆಗುತ್ತೆ
ಸಾರಿ ಸೇಲ್ ಆಗುತ್ತೆ ಅಂತೇಳಿ ಅಗ್ರಿಮೆಂಟ್ ಆಗಿರುತ್ತೆ. ಇಷ್ಟು ಅಮೌಂಟ್ ಏನೋ ಕೊಡ್ತೀನಿ ಅಂತ ಹೇಳಿರ್ತಾರೆ, ನೀನು ನಂಗೆ ಈ ಪ್ರಾಪರ್ಟಿನ ಸೇಲ್ ಮಾಡಿಕೊಟ್ರೆ ಇಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಕೊಡದೇ ಇದ್ರೆ ಸೊ ಆಗ್ಲೂ ಈ ಕೆಲವು ಸಂದರ್ಭದಲ್ಲಿ ಇವರು ಇವೊಂದು ಈಸ್ ಅ ಥರ್ಡ್ ಪರ್ಸನ್ ಕೇಸ್ ಹಾಕ್ಬೋದು. ಅದಕ್ಕೇನೆಲ್ಲ ಹೇಳಿ ಕಾಂಟ್ರಾಕ್ಟ್ಸ್ ವಿಚ್ ಆರ್ ಎಂಟರ್ಡ್ ಇನ್ ಟು ಬೈ ದ ಏಜೆಂಟ್ ಅಂತ ಹೇಳ್ತೀವಿ. ಏಜೆಂಟ್ ಇಂದ ಏನಾದ್ರು ಕಾಂಟ್ರಾಕ್ಟ್ಸ್ ಆಗಿದ್ರೆ ಅಂದ್ರೆ ಆನ್ ಬಿಹಾಫ್ ಆಫ್ ದಿ ಪ್ರಿನ್ಸಿಪಲ್, ಅಂದ್ರೆ ಓನರ್ ಯಾರೋ ಬೇರೆ ಅವನ ಪರವಾಗಿ ಏಜೆಂಟ್ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದ್ದಾನೆ. ಇಟ್ಸ್ ಆಲ್ಸೋ ಕ್ಯಾನ್ ಬಿ ಎನ್ಫೋರ್ಸ್ ಮಾಡ್ಬೋದು. ಎನ್ಫೋರ್ಸ್ಡ್ ಬೈ ದ ಪ್ರಿನ್ಸಿಪಲ್ ಇವನ್ ದೋ ಈಸ್ ನಾಟ್ ಎ ಪಾರ್ಟಿ ಟು ದಿ ಕಾಂಟ್ರಾಕ್ಟ್. ಪಾರ್ಟಿ ಆಗಿಲ್ಲದೆ ಇದ್ರು ಸಹ ಅಂದ್ರೆ ಇಬ್ರನ್ನು ನೋಡಿ, ಯಾರು ಓನರ್ ಯಾರು ಇರ್ತಾನೆ ಅಥವಾ ಇನ್ನೊಬ್ಬ ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕು ಅಂತ ಯಾರು ಇರ್ತಾನೆ, ಅವ್ರಿಬ್ಬರ ಜೊತೆನೆ ಇವನು ಒಂದ್ ರೀತಿ ಕಾಂಟ್ಯಾಕ್ಟ್ ಅನ್ನ ಮಾಡ್ಬಿಟ್ಟು ಅವ್ರ ಪ್ರಾಪರ್ಟಿನ ಸೇಲ್ ಮಾಡಿಸ್ತಾನೆ. ಅಂದ್ರೆ ಇವೊಂದು ಈಸ್ ಎ ಥರ್ಡ್ ಪರ್ಸನ್ ಅಲ್ವಾ, ಅದಕ್ಕೂ ಸಂಬಂಧನೇ ಇಲ್ಲ. ಇಪ್ಪ ಓನರ್ ಯಾರೋ ಪರ್ಚೇಸ್ ಮಾಡ್ತಿರೋನೇ ಆದ್ರೂ ಸಹ ಥರ್ಡ್ ಪರ್ಸನ್ ಹೋಗಿ ಅಲ್ಲಿ ಆ ಪ್ರಾಪರ್ಟಿನ ಸೇಲ್ ಮಾಡಿಸ್ಬೋದು. ಅದಕ್ಕೆ ನಾವಿಲ್ಲಿ ಇವೊಂದು ಥರ್ಡ್ ಪರ್ಸನ್ ಸ್ಟ್ರೇಂಜರ್ ಟು ದಿ ಕಾಂಟ್ರಾಕ್ಟ್, ಸ್ಟ್ರೇಂಜರ್ ಅವನು ಕಾಂಟ್ರಾಕ್ಟ್ ಸ್ಟ್ರೇಂಜರ್ ಆದ್ರೂ ಸಹ ಅವನು ಅದನ್ನ ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬಹುದು. ದೆನ್ ಅಗ್ರಿಮೆಂಟ್ ಆಫ್ ಎ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಈ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕ್ಯಾನ್ ರಿಯಲೈಸ್ ದ ಅಮೌಂಟ್ on it even though there is no contract between him and the person liable to pay. The agreement of a contract ಅಂತ ಹೇಳ್ತೀವಿ, ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನ ದಟ್ ಈಸ್ ಇನ್ನೊಬ್ಬರಿಗೆ ನಾವು ಟ್ರಾನ್ಸ್ಫರ್ ಮಾಡಬಹುದು. ಅದನ್ನು ಇಟ್ ಇಸ್ ಅನ್ ಅನ್ಕಂಡೀಷನಲ್ ಪೇಮೆಂಟ್ ಅಂತ ಹೇಳಿ ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಯಾವುದೇ ಚೆಕ್, ಪ್ರಾಮಿಸರಿ ನೋಟ್ಸ್ ಅವೆಲ್ಲವನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗೆ ತಗೊಂತೀವಿ. ಆ ಚೆಕ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಬರ್ದಿರ್ತಾರೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ನನಗೆ ಯಾರೋ ಚೆಕ್ ಕೊಟ್ಟಿದ್ದಾರೆ, ಅದು ಕೆನರಾ ಬ್ಯಾಂಕಿನ ಚೆಕ್. ಸೊ ನನಗೆ ಕೆನರಾ ಬ್ಯಾಂಕ್ ವರ್ಗೂ ಹೋಗೋದಕ್ಕೆ ಆಗೋದಿಲ್ಲ. ಸೊ ನನ್ನ SBI ನನ್ನ ಅಕೌಂಟ್ SBI ನಲ್ಲಿದೆ. ಒಂದು 10,000 ರೂಪಾಯಿ ಚೆಕ್ ನನಗೆ ಕೊಟ್ರು. ನಾ ಏನ್ ಮಾಡ್ತೀನಿ, SBI ನಮ್ಮ ಮನೆ ಹತ್ರ ನಿಯರ್ ಬೈ ಟು ಮೀ ಹತ್ರ ಇರುತ್ತೆ. ಹಾಗಾಗಿ ನಾನೇನ್ ಮಾಡ್ಬಿಡ್ತೀನಿ, ತಗೊಂಡೋಗಿ SBI ನವ್ರಿಗೆ ಈ ಚೆಕ್ ಅನ್ನ ಕಲೆಕ್ಷನ್ ಮಾಡಿ ಕೊಡಿ ಅಂತೇಳಿ SBI ಕೊಡ್ತೀನಿ. ಸೊ SBI ನವರು ಆ ಚೆಕ್ ಅನ್ನ ಕೆನರಾ ಬ್ಯಾಂಕ್ ಇಂದ ಕಲೆಕ್ಷನ್ ಮಾಡಿ ಕೊಡ್ತಾರೆ. ಅಂದ್ರೆ ದಟ್ಸ್ ಆಲ್ಸೋ ಎ ವ್ಯಾಲಿಡ್. ಅಂದ್ರೆ ಇಲ್ಲಿ ನೋಡಿ ಅಗ್ರಿಮೆಂಟ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಈಗ ಆಕ್ಚುಲಿ ಕಾಂಟ್ರಾಕ್ಟ್ ಇರೋದು ಯಾರಿಗೆ, ನನಗೆ ಕೊಟ್ಟಿರೋದು ನನಗೆ ಬೇರೆಯವ್ರು ಯಾರೋ ಪರ್ಸನ್ ನನಗೆ ಚೆಕ್ ಅನ್ನ ಕೊಟ್ಟ. ಆದ್ರೆ ರಿಲೇಶನ್ಶಿಪ್ ಇರೋದು ಯಾರಿಗೆ, ನನಗೂ ಮತ್ತೆ ನನಗೆ ಯಾರು ಚೆಕ್ ಅನ್ನ ಕೊಟ್ಟ ಅವನಿಗೆ. ಆದ್ರೆ SBI ಈಸ್ ಆಲ್ಸೋ ಎ ಮೀಡಿಯೇಟರ್ ಅಲ್ವಾ, ಮೀಡಿಯೇಟರ್ ಇದ್ದಂಗೆ, ಥರ್ಡ್ ಪರ್ಸನ್ ಇದ್ದಂಗೆ. ಆದರೂ ನೋಡಿ ತಗೋಬಹುದು, ಚೆಕ್ ಅನ್ನ ಕಲೆಕ್ಷನ್ ಮಾಡೋ ಒಂದು ರೈಟ್ಸ್ ಅವ್ರಿಗಿರುತ್ತೆ. ಯಾಕೆಂದ್ರೆ ನಾನು ಬರ್ಕೊಟ್ಟಿದ್ದೀನಿ ಈ ತರ ಏನೋ ಆ ಚೆಕ್ ಅನ್ನ ನನಗೆ ರಿಯಲೈಸ್ ಮಾಡಿ ಕೊಡಿ, ಅಮೌಂಟ್ ಅನ್ನ ರಿಯಲೈಸ್ ಮಾಡಿ ನನ್ನ ಅಕೌಂಟ್ಗೆ ಹಾಕಿ ಅಂತೇಳಿ ನಾನು ಯಾರು SBI ನವ್ರಿಗೆ ನಾನು ಬರ್ಕೊಟ್ಟಿದ್ದೀನಿ. ನೋಡಿ ಈ ಒಂದು ಈಸ್ ಎ ಥರ್ಡ್ ಪರ್ಸನ್. ನೋಡಿ ಇಲ್ಲಿ ಕಾಂಟ್ರಾಕ್ಟ್ ಇರೋದು ಯಾರಿಗೆ, ನನಗೆ. ಮತ್ತೆ ನನಗೆ ಯಾರು 10,000 ರೂಪಾಯಿ ಕೊಡಬೇಕಿತ್ತು, ಅವರು ಕೆನರಾ ಬ್ಯಾಂಕಿನ 10,000 ರೂಪಾಯಿ ಚೆಕ್ ಅನ್ನ ಕೊಟ್ಬಿಟ್ರು ಕೆನರಾ ಬ್ಯಾಂಕಿಗೆ ಇದು ಮಾಡ್ಬಿಟ್ಟು. ಅಂದ್ರೆ ಇವೊಂದು ಈಸ್ ಎ ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಆದ್ರೂ ಸಹ SBI ಈಸ್ ಎ ಥರ್ಡ್ ಪರ್ಸನ್ ಆದ್ರೂ ಸಹ ಆ ಅಮೌಂಟ್ ಅನ್ನ ಅವರು ರಿಯಲೈಸ್ ಮಾಡಿ ತಗೋಬಹುದು. ಅಗ್ರಿಮೆಂಟ್ ರಿಲೇಟಿಂಗ್ ಟು ಲ್ಯಾಂಡ್. Then where the ownership of the land is subject to certain rights and obligations, and if the buyer purchases the land with that notice affecting the land, though the buyer is not a party to the agreement, he could enforce the contract. ನೋಡಿ, ಅಗ್ರಿಮೆಂಟ್ ರಿಲೇಟಿಂಗ್ ಟು ಲ್ಯಾಂಡ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಕೆಲವು ಒಪ್ಪಂದಗಳನ್ನ ಮಾಡಿಕೊಂಡಂತ ಸಂದರ್ಭದಲ್ಲಿ where the ownership of the land is subject to certain rights. ನೋಡಿ, ಓನರ್ಶಿಪ್ ಅನ್ನ ನಾನು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹೇಗೆ ಅಂದ್ರೆ ಸರ್ಟೈನ್ ಟು ಸಬ್ಜೆಕ್ಟ್ ರೈಟ್ಸ್, ಅಂದ್ರೆ ಕೆಲವು ಹಕ್ಕುಗಳನ್ನ ಕಾಯ್ದಿರಿಸಿ ಓನರ್ಶಿಪ್ ಅನ್ನ ನಾನು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸರ್ಟನ್ ರೈಟ್ಸ್ ಅಂಡ್ ಆಬ್ಲಿಗೇಷನ್ಸ್, ಅಂಡ್ ಇಫ್ ದ ಬೈಯರ್ ಪರ್ಚೇಸಸ್ ದಿ ಲ್ಯಾಂಡ್, ಸೊ ಆ ಲ್ಯಾಂಡ್ ಅನ್ನ ಆ ಒಂದು ಆಬ್ಲಿಗೇಷನ್ಗೆ ಒಳಗಾಗಿ
ಆಯ್ತು ಅಂತ ಒಪ್ಕೊಂಡ್ಬಿಟ್ಟು ಆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ, ಇಫ್ ದ ಬೈಯರ್ ಪರ್ಚೇಸಸ್ ದ ಲ್ಯಾಂಡ್ ವಿತ್ ದಟ್ ನೋಟಿಸ್ ಅಫೆಕ್ಟಿಂಗ್ ದಿ ಲ್ಯಾಂಡ್, ಅಂದ್ರೆ ಆ ಒಂದು ನೋಡಿ ಇಲ್ಲಿ ಸರ್ಟನ್ ರೈಟ್ಸ್ ಅಂಡ್ ಆಬ್ಲಿಗೇಷನ್, ಸರ್ಟನ್ ಕಂಡೀಷನ್ಸ್ಗೆ, ಸರ್ಟನ್ ಜವಾಬ್ದಾರಿಗಳಿಗೆ ಅಂದ್ರೆ ಆಬ್ಲಿಗೇಷನ್ ಅನ್ನ ಒಪ್ಕೊಂಡ್ಬಿಟ್ಟು ಆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದಾನೆ. ದೋ ದ ಬೈಯರ್ ಇಸ್ ನಾಟ್ ಎ ಪಾರ್ಟಿ ಟು ದ ಅಗ್ರಿಮೆಂಟ್, ನೋಡಿ ಬೈಯರ್ ಏನಂದ್ರೆ ಪಾರ್ಟಿ ಇಲ್ಲದೆ ಇದ್ರು ಸಹ ಹಿ ಕುಡ್ ಎನ್ಫೋರ್ಸ್ ದಿ ಕಾಂಟ್ರಾಕ್ಟ್, ಕಾಂಟ್ರಾಕ್ಟ್ ಅನ್ನ ಎನ್ಫೋರ್ಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಹೇಳೋದಾದ್ರೆ, ಇವಾಗ ಎ ತನ್ನ ಬಿಗೆ ಒಂದು ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ, ಅಂದ್ರೆ ಏನು ತನ್ನ ಒಂದು 80 ಲಕ್ಷದ ಮನೆಯನ್ನ ಬಿಗೆ ಸೇಲ್ ಮಾಡ್ತಾ ಇದ್ದಾನೆ. ಆದ್ರೆ ಎ ಸಿಗೆ 10 ಲಕ್ಷ ರೂಪಾಯಿ ಕೊಡಬೇಕಿತ್ತು. ನೋಡಿ ಕಾಂಟ್ರಾಕ್ಟ್ ಇರೋದು ಯಾರಿಗೆ? ಎ ಮತ್ತೆ ಬಿಗೆ. ಎ ತನ್ನ ಪ್ರಾಪರ್ಟಿನ, ತನ್ನ ಮನೇನ ಬಿಗೆ ಸೇಲ್ ಮಾಡ್ತಾ ಇದ್ದಾನೆ. ಎಷ್ಟು? ಒಂದು 80 ಲಕ್ಷಕ್ಕೆ ಸೇಲ್ ಮಾಡ್ದ. ಆದ್ರೆ ಎ ಸಿಗೆ 10 ಲಕ್ಷ ರೂಪಾಯಿ ಕೊಡಬೇಕಿತ್ತು. ಆಗ ಈ ಬಿಗೆ ಹೇಳ್ತಾನೆ, ಏನು ನೋಡು, ನಾನು ನಿನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ನನ್ನ ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ನನ್ನ ಮನೆಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಆದ್ರೆ ನೀನ್ ಸಿಗೆ 10 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಇವನ್ ಅಗ್ರಿಮೆಂಟ್ ಅಲ್ಲೂ ಮಾಡ್ಕೊಂಡ್ಬಿಡ್ತಾರೆ, ಒಪ್ಪಂದವನ್ನು ಮಾಡ್ಕೊಂಡ್ಬಿಡ್ತಾರೆ. ಆಯ್ತು ಅಂತೇಳಿ ಇವನು ಒಪ್ಕೊಂತಾನೆ, ಯಾರು ಪರ್ಚೇಸರ್ ಬೈ ಮಾಡ್ಬೇಕಾದ್ರೆ ಒಪ್ಕೊಂತಾನೆ. ಒಪ್ಕೊಂಡ್ಬಿಟ್ಟು ಆಮೇಲೆ 10 ಲಕ್ಷ ರೂಪಾಯಿಗೆ ಸಿ ಕೊಡೋದೇ ಇಲ್ಲ. ಅವಾಗ ಸಿ ಬಂದ್ಬಿಟ್ಟು ಇವ್ರಿಗೆ ಕೇಸ್ ಹಾಕ್ಬೋದು. ಯಾಕೆಂದ್ರೆ ನೋಡಿ ಕಾಂಟ್ರಾಕ್ಟ್ ಇರೋದು ಎಗೆ ಮತ್ತೆ ಬಿಗೆ, ಆದ್ರೆ ಸಿ ಇಸ್ ಅ ಥರ್ಡ್ ಪರ್ಸನ್. ಸಿ ಇವನ್ ಇಸ್ ಅ ಥರ್ಡ್ ಪರ್ಸನ್, he can sue the case against the person. ನೋಡಿ ಬಿ ಎಗೇನೆಸ್ಟ್ ಆಗಿ ಕೇಸ್ ಹಾಕ್ಬೋದು. ಇದನ್ನ ಸ್ಟೈಲ್ ಏನಿದೆ, ಲ್ಯಾಂಡ್ ಬಗ್ಗೆ ಹೇಳಿದ್ರು ಅಲ್ವಾ, ಲ್ಯಾಂಡ್ ಅಂತ ತಗೊಂಡು ಅದನ್ನು ಅಷ್ಟೇ ಅಲ್ವಾ, ಯಾವುದೇ ಒಂದು ಪರ್ಟಿಕ್ಯುಲರ್ ಒಂದು ಸೈಟ್ ಅನ್ನ ಇರ್ಬೋದು, ಅಥವಾ ಪರ್ಟಿಕ್ಯುಲರ್ ಒಂದು ಯಾವುದೋ ಒಂದು ಜಮೀನನ್ನ ನೋಡಿ, ನಾನು ಹೇಳ್ತಾರ ಜಮೀನನ್ನ ಇನ್ನೊಬ್ರಿಗೆ ಸೇಲ್ ಮಾಡಿದ್ದೀನಿ, ನಾನು ಒಂದು 50 ಲಕ್ಷಕ್ಕೆ ಎಷ್ಟಕ್ಕೋ ಸೇಲ್ ಮಾಡಿದ್ದೀನಿ, ಆದ್ರೆ ಕಂಡೀಷನ್ ಹಾಕಿದ್ದೀನಿ, ನಾನು ಇನ್ನೊಬ್ರಿಗೆ ಯಾರಿಗೋ 10 ಲಕ್ಷ ರೂಪಾಯಿ ಕೊಡಬೇಕಿತ್ತು, ಆ ದುಡ್ಡನ್ನು ನೀನ್ ಕೊಡು ಅಂತ ಹೇಳಿ ಕಂಡೀಷನ್ ಹಾಕಿ ನಾನು ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಕಂಡೀಷನ್ ಹಾಕಿ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಕಂಡೀಷನ್ ಪ್ರಕಾರ ನೋಡಿ ರೈಟ್ಸ್ ಅಂಡ್ ಆಬ್ಲಿಗೇಷನ್ ಅಂತ ಹೇಳ್ತೀವಿ. ಅಂದ್ರೆ ನನ್ನ ಒಂದು ಜಮೀನನ್ನ ಅವನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂದ್ರೆ ಅವ್ನ ಓನರ್, ಅವ್ನಿಗೆ ರೈಟ್ಸ್ ಇದೆ. ಆದ್ರೆ ಆಬ್ಲಿಗೇಷನ್ ಏನು, 10 ಲಕ್ಷ ರೂಪಾಯಿ ಇನ್ನೊಬ್ರಿಗೆ ಕೊಡ್ಬೇಕು, ನಾನ್ ಮಾಡಿದ ಸಾಲ ನೀನ್ ಕೊಡು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಂಡಿದೀವಿ, ಸೈನ್ ಹಾಕಿದೀವಿ, ಇಬ್ರು ಸೈನ್ ಹಾಕಿದೀವಿ ಅಂದ್ಮೇಲೆ ಅದ್ರ ಪ್ರಕಾರ ಇವನ್ 10 ಲಕ್ಷ ನಾನು ಯಾರಿಗೆ ಹೇಳಿರ್ತೀನಿ ಅವ್ನಿಗೆ ಕೊಡ್ಬೇಕು. ಕೊಡದೇ ಇದ್ದಂತ ಸಂದರ್ಭದಲ್ಲಿ ಇವೊಂದು ಆ ಥರ್ಡ್ ಪಾರ್ಟಿ ಯಾರು ಇರ್ತಾರೆ, ಆ ಥರ್ಡ್ ಪಾರ್ಟಿ ಬಂದ್ಬಿಟ್ಟು ಕೇಸ್ ಹಾಕ್ಬೋದು. ದಟ್ ಇಸ್ ದಿ exception to the rule, stranger to consideration and stranger to contract. That is exceptions. ಸ್ಟ್ರೇಂಜರ್ ಆದ್ರೂ ಆ ಕಾಂಟ್ರಾಕ್ಟ್ಗೆ ಅವ್ರು ಬಂದು ಇವ್ರ ಮೇಲೆ ಕೇಸ್ ಹಾಕ್ಬೋದು. These are the exceptions to the rule, stranger to consideration and stranger to contract. Actually stranger to ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಕನ್ಸಿಡರೇಷನ್ಗೆ ಇವೊಂದು ಸ್ಟ್ರೇಂಜರ್ ಆದ್ರೂ ಕ್ಲೈಮ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಆದ್ರೆ ಕಾಂಟ್ರಾಕ್ಟ್ ಅಲ್ಲಿ ತಗೊಂಡಾಗ ಸ್ಟ್ರೇಂಜರ್ ಕ್ಲೈಮ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಸಹ ಕೆಲವು ಸಂದರ್ಭಗಳಲ್ಲಿ ಒಬ್ಬ ಸ್ಟ್ರೇಂಜರ್ ಆದವನು ಅಂದ್ರೆ ಥರ್ಡ್ ಪಾರ್ಟಿ, ನೋಡಿ 3ನೇ ಪರ್ಸನ್, ಕಾಂಟ್ರಾಕ್ಟ್ ಯಾರಿಗೋ ಇಬ್ಬರಿಗಾಗಿದೆ, ಆದ್ರೂ ನಾನು ಒಬ್ಬ ಥರ್ಡ್ ಪರ್ಸನ್ ಆಗಿ ನಾನು ಅದನ್ನ ಕೇಸಸ್ ಅನ್ನ ಹಾಕ್ಬೋದು, ಏನಾದ್ರೂ ಅಮೌಂಟ್ ನನಗೆ ಬರೋದಿದ್ರೆ ಕ್ಲೈಮ್ ಮಾಡ್ಕೋಬಹುದು. ಅದನ್ನೇ ನಾವಿಲ್ಲಿ ಎಕ್ಸೆಪ್ಷನ್ಸ್ ಟು ದ ರೂಲ್, ದರ್ ಇಸ್ ಸ್ಟ್ರೇಂಜರ್ ಟು ಕನ್ಸಿಡರೇಷನ್ ಅಂಡ್ ಸ್ಟ್ರೇಂಜರ್ ಟು ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅದ್ರ ಭಾವಿಸಿದ್ದೀನಿ. ಎನಿ ಡೌಟ್ಸ್ ಒನ್ಸ್ ಅಗೇನ್ ದ ಸೇಮ್ ವಾಯ್ಸ್ ನೀವು ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಕೇಳಿ, ಏಕೆಂದರೆ ಇಟ್ಸ್ ಒನ್ ವೇ ಕಮ್ಯುನಿಕೇಶನ್ ಆಗಬಾರ್ದು. ಇದು ನಾವು ಯೂಟ್ಯೂಬಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ನಾವು ರೆಕಾರ್ಡೆಡ್ ವಿಡಿಯೋ ಇದು. ನಿಮ್ಗೇನಾದರೂ ಮೇ ಬಿ ಈ ಒಂದು ನಾನು ಹೇಳದಂತ ಒಂದು ವಿಚಾರದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಅನ್ಸಿದ್ರೆ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಕೇಳಿ. ಐ ಟ್ರೈ ಟು ಸಾಲ್ವ್ ಯುವರ್ ಡೌಟ್ಸ್. ಥ್ಯಾಂಕ್ ಯು.